ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಬಡ್ಜೀಸ್ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಪ್ಪ ಅಂತಂದರೆ, ಬಡ್ಜೀಸ್ಗೆ ಓವರ್ ಫುಡ್ ತಿಂದಾಗ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಡಿಹೈಡ್ರೇಷನ್ ಆಗಿದೆ ಅಂತ ಹೇಗೆ ಕಂಡುಹಿಡಿಯೋದು ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವು ನಮ್ಮ ಬಡ್ಜೀಸ್ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾನು ತುಂಬ ದಿನದಿಂದ ವೀಡಿಯೋ ಮಾಡಿರಲಿಲ್ಲ. ಯಾಕಪ್ಪ ಅಂತಂದರೆ ಬಡ್ಜೀಸ್ ಬ್ರೀಡಿಂಗ್ ಮಾಡಿತ್ತು, ನಿಮಗೆಲ್ಲ ಗೊತ್ತಿದೆ, ಅದರ ಚಿಕ್ಸಿದ್ದು. ಸೊ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನೇ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಬಡ್ಜೀಸ್ಗೆ ಡಿಹೈಡ್ರೇಷನ್ ಹೇಗಾಗುತ್ತೆ, ಅದಕ್ಕೆ ಸೊಲ್ಯೂಷನ್ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಬಡ್ಜೀಸ್ಗೆ ಡಿಹೈಡ್ರೇಷನ್ ಆಗಿದೆ ಅಂತ ಹೇಗೆ ತಿಳ್ಕೊಳೋದಪ್ಪ ಅಂತಂದರೆ, ನೀವು ಬಡ್ಜೀಸ್ಗೆ ಫುಡ್ ಲಿಸ್ಟಲ್ಲಿರೋ ಫುಡ್ನ ಕೊಡ್ತಾ ಇರ್ತೀರಾ, ಟೈಪ್ಸ್ ಫುಡ್ ಕೊಡ್ತಾ ಇರ್ತೀರಾ. ಅದರಿಂದಾಗಿ ನಿಮಗೆ ಬಡ್ಜೀಸ್ಗೆ ಫುಡ್ಡು ಕೆಲವು ಟೈಮು ಡಿಹೈಡ್ರೇಷನ್ ಆಗುತ್ತೆ, ಅಂದರೆ ಡೈಜೆಷನ್ ಚೆನ್ನಾಗಾಗಲ್ಲ. ಆ ಡೈಜೆಷನ್ ಚೆನ್ನಾಗಾಗಲಿಲ್ದಾಗ ಬಡ್ಜೀಸ್ಗೆ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಇರುತ್ತೆ. ಡಿಹೈಡ್ರೇಷನ್ ಆಗಿದೆ ಅಂತ ನಾವು ಹೇಗಪ್ಪ ತಿಳ್ಕೊಳೋದು ಅನ್ನೋದಾದರೆ, ಬಡ್ಜೀಸ್ಗೆ ಡಿಹೈಡ್ರೇಷನ್ ಆದಾಗ ಅದ್ರ ಮೋಷನ್ ಇರುತ್ತಲ್ಲ ಫ್ರೆಂಡ್ಸ್, ಮೋಷನ್ನಲ್ಲಿ ಯೆಲ್ಲೋ ಕಲರ್ ವಾಟರ್ ಕಂಟೆಂಟ್ ಇರುತ್ತೆ. ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು ಲೂಸ್ ಮೋಷನ್ನಿಗೂ ಮತ್ತು ಡಿಹೈಡ್ರೇಷನ್ಗೂ ಡಿಫ್ರೆನ್ಸ್ ಏನಪ್ಪ ಅಂತ. ಫ್ರೆಂಡ್ಸ್, ಬಡ್ಜೀಸ್ನಲ್ಲಿ ಲೂಸ್ ಮೋಷನ್ಗೂ ಮತ್ತು ಡಿಹೈಡ್ರೇಷನ್ಗೂ ಡಿಫ್ರೆನ್ಸ್ ಏನೋದ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಬನ್ನಿ ಡಿಹೈಡ್ರೇಷನ್ ಹೇಗಾಗಿದೆ ಅಂತ ತಿಳಿಸ್ಕೊಟ್ಟೆ ನಾನು ನಿಮಗೆ. ಸೊ ಯೆಲ್ಲೋ ಕಲರ್ ಇರುತ್ತೆ ಮತ್ತು ಯೆಲ್ಲೋ ಕಲರ್ ವಾಟರ್ ಕಂಟೆಂಟ್ ಇರುತ್ತೆ, ಮತ್ತು ಅದ್ರ ಜೊತೆಗೆ ಗ್ರೀನ್ ಕಲರ್ ಮೋಷನ್ ಮಾಡುತ್ತಲ್ಲ, ಅದ್ರ ಜೊತೆ ವೈಟ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಬರುತ್ತೆ. ಇದರಿಂದ ನಾವು ಬಡ್ಜೀಸ್ಗೆ ಲೂಸ್ ಮೋಷನ್ ಅಲ್ಲ, ಡಿಹೈಡ್ರೇಷನ್ ಆಗಿದೆ ಅಂತ ತಿಳ್ಕೊಬೋದು ಫ್ರೆಂಡ್ಸ್. ಸೊ ಈ ಡಿಹೈಡ್ರೇಷನ್ಗೆ ಟ್ರೀಟ್ಮೆಂಟ್ ಏನು ಕೊಡಬೇಕಪ್ಪ ನಾವು ಅನ್ನೋದಾದರೆ, ಬಡ್ಜೀಸ್ಗೆ ಫ್ರೆಂಡ್ಸ್ ಡಿಹೈಡ್ರೇಷನ್ ಆದಾಗ ಮೇನಾಗಿ ಅದರಲ್ಲಿ ಲಿವರ್ಗೆ ಪ್ರಾಬ್ಲಮ್ ಆಗಿರುತ್ತೆ. ಸೊ ಅದನ್ನು ನಾವು ಲಿವರ್ ಪ್ರಾಬ್ಲಮ್ ಆಗಿದೆ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಬಡ್ಜೀಸ್ಗೆ ಡಿಹೈಡ್ರೇಷನ್ ಆದಾಗ ಟ್ರೀಟ್ಮೆಂಟ್ ಏನಪ್ಪ ಕೊಡಬೇಕಪ್ಪ ಅಂತಂದರೆ, ಲಿವರ್ ಟಾನಿಕ್ ಫ್ರೆಂಡ್ಸ್, ಲೀಫ್ 52 ಅಂತ ಹಿಮಾಲಯ ಕಂಪ್ನಿದು ಬರುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಇದೆ ಲೀಫ್ 52 ಟಾನಿಕ್ ಅಂತ. ಇದು ಹಿಮಾಲಯ ಕಂಪ್ನಿದು ಫ್ರೆಂಡ್ಸ್. ಇದು 200 ml ಇಂದು ಪ್ರೈಸ್ ಬಂದುಬಿಟ್ಟು 140 ರೂಪೀಸ್ ಆಗುತ್ತೆ ನಿಮಗೆ. ಇದು ಪೆಟ್ಸಿಂದೆ ಲೀಫ್ 52 ಟಾನಿಕ್. ಇದು ನಿಮಗೆ ಹ್ಯೂಮನ್ಸಿಂದು ಕೂಡ ಸಿಗುತ್ತೆ ಲಿವರ್ ಟಾನಿಕ್ಕು, ಅದನ್ನು ನೀವು ಬೇಕಂದರೆ ಹಾಕ್ಬೋದು, ಬಟ್ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಪೆಟ್ಸಿಂದೆ ನೀವು ಹಾಕಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಪೆಟ್ಸಿಂದೆ ಲೀಫ್ 52 ಟಾನಿಕ್ನ ಹಾಕಿ. ಅದನ್ನು ಯಾವ ರೀತಿ ಕ್ವಾಂಟಿಟಿ ಮತ್ತು ಡೋಸಸಲ್ಲಿ ಕೊಡಬೇಕಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವು ಒಂದು ವೇಳೆ ನಿಮ್ಮ ಬಡ್ಜೀಸ್ ಚೀಕ್ಸ್ಗೆ ಡಿಹೈಡ್ರೇಷನ್ ಆಗಿತ್ತಪ್ಪ ಅಂತಂದರೆ ಏನು ಕೊಡಬೇಕು ಅಂತಂದರೆ, ನಿಮಗೆ ನಿಯೋಪಿಪ್ಟೇನ್ ಗೊತ್ತಿದೆ. ಬಡ್ಜೀಸ್ ಚೀಕ್ಸಲ್ಲಿ ಡಿಹೈಡ್ರೇಷನ್ ಹೇಗಾಗಿದೆ ಅಂತ ತಿಳ್ಕೊಳೋದಾದರೆ, ನೀವು ಮಡಿಕೆ ಕ್ಲೀನ್ ಮಾಡಬೇಕಾದ್ರೆ ಚೆಕ್ ಮಾಡಿ, ವಾಟರ್ ಕಂಟೆಂಟ್ ಇರುತ್ತೆ, ಅದರ ಮೋಷನ್ ಎಲ್ಲ ಮಡಿಕೆಗೆ ತುಂಬ ಅಂಟ್ಕೊಂಡಿರುತ್ತೆ. ಇದರಿಂದ ನಾವು ಬಡ್ಜೀಸ್ ಚೀಕ್ಸ್ಗೆ ಡಿಹೈಡ್ರೇಷನ್ ಆಗಿದೆ ಅಂತ ತಿಳ್ಕೊಬೋದು. ಅಂದರೆ ಜಾಸ್ತಿ ವಾಟರ್ ಕಂಟೆಂಟ್ ಇರುತ್ತೆ ಅದರಲ್ಲಿ. ಈಗ ದೊಡ್ಡ ಬ್ರೀಡರ್ಸ್ ಏನು ಮಾಡಿಬಿಡ್ತಾರಪ್ಪ ಅಂತಂದರೆ, ಆ ರೀತಿ ಆಗಬಾರ್ದು ಅಂತಲೇ ಮುಂಚೆನೇ ನಿಯೋಪಿಪ್ಟೇನ್ ಅಂತ ಒಂದು ಟಾನಿಕ್ ಬರುತ್ತೆ ಫ್ರೆಂಡ್ಸ್, ಅದನ್ನು ಬಡ್ಜೀಸ್ ವಾಟರಲ್ಲಿ ಮಿಕ್ಸ್ ಮಾಡಿ ಕೊಡ್ತಾರೆ. ಈಗ ಬಡ್ಜೀಸ್ ಅಡಲ್ಟಲ್ಲಿ ಅಥವಾ ದೊಡ್ಡದರಲ್ಲಿ ಯಾವ ರೀತಿ ಲೀಫ್ 52 ಟಾನಿಕ್ನ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಯಿತು ಅಂದ್ಕೊತೀನಿ. ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. 200 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದ್ದಾರೆ. ಸೊ ಬೇಗ 1K ರೀಚ್ ಮಾಡಿಸ್ಬಿಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ತುಂಬಾ ಥ್ಯಾಂಕ್ಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿದ್ದಕ್ಕೆ. ಸೊ ಫ್ರೆಂಡ್ಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.